ದೇಶದೆಲ್ಲೆಡೆ ಈಗ ತಿರುಪತಿ ಲಡ್ಡು ವಿವಾದ ಚರ್ಚೆಗಳು ನಡೀತಾ ಇದೆ. ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು, ಮೀನಿನೆಣ್ಣೆ ಸೇರಿದಂತೆ ಇನ್ನಿತರ ಕಲಬೆರಕೆ ಪದಾರ್ಥಗಳನ್ನು ಬಳಸಲಾಗಿದೆ ಎನ್ನುವ ವಿಚಾರದಿಂದ ಎಲ್ಲರೂ ಶಾಕ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಮಾಜಿ ಸಚಿವೆ ನಟಿ ರೋಜಾ ಅಚ್ಚರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಹೌದು, ತಿರುಪತಿ ಲಡ್ಡು ವಿವಾದವನ್ನ ಹುಟ್ಟುಹಾಕುವ ಮೂಲಕ ತಮ್ಮ 100 ದಿನಗಳ ಆಡಳಿತದಲ್ಲಿ ಆಗಿರುವ ದೌರ್ಜನ್ಯವನ್ನ ಮುಚ್ಚಿಹಾಕಲು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಡೈವರ್ಟ್ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವೆ ರೋಜಾ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪ್ರವಾಹ ಪರಿಸ್ಥಿತಿ, ಮಹಿಳೆಯರ ಮೇಲೆ ನಿರಂತರ ಹಲ್ಲೆ, ವೈಸಿಪಿ ನಾಯಕರ ಮೇಲೆ ಹಲ್ಲೆ ಹಾಗೂ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಲು ಸಿಎಂ ಚಂದ್ರಬಾಬು ನಾಯ್ಡು ಅವರಿಂದ ಸಾಧ್ಯವಾಗಿಲ್ಲ. ಇಷ್ಟೆಲ್ಲ ತಪ್ಪು ಮಾಡಿರುವ ಚಂದ್ರಬಾಬು ಜನರ ಗಮನವನ್ನ ಬೇರೆಡೆ ಸೆಳೆಯಲು ತಿರುಪತಿ ಲಡ್ಡು ವಿವಾದವನ್ನ ಮುನ್ನೆಲೆಗೆ ತಂದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಚಂದ್ರಬಾಬು ನಾಯ್ಡು ತಮ್ಮ ರಾಜಕೀಯ ಲಾಭಕ್ಕಾಗಿ ವೆಂಕಟೇಶ್ವರ ಸ್ವಾಮಿಯನ್ನ ಬಿಡ್ತಾ ಇಲ್ಲ. ಪ್ರತಿ ಬಾರಿ ಇಂತಹ ವಿವಾದಗಳು ಮುನ್ನೆಲೆಗೆ ಬಂದಾಗ ತಮ್ಮ ಪಕ್ಷದ ಮುಖಂಡರ ಜೊತೆಗೂಡಿ ಪ್ರಚಾರ ನಡೆಸ್ತಾ ಇದ್ದಾರೆ. ಚಂದ್ರಬಾಬು ಅವರ ಅನುಚಿತ ಕಾಮೆಂಟ್ಗಳನ್ನ ಜನರೇ ಖಂಡಿಸುತ್ತಿದ್ದಾರೆ ಮತ್ತು ಅವರ ವಿರುದ್ಧ ಕೋಪಗೊಂಡಿದ್ದಾರೆ ಎಂದು ರೋಜಾ ಹೇಳಿದ್ದಾರೆ. ಟಿಟಿಡಿ ಸ್ವಯಂ ಆಡಳಿತ ಸಂಸ್ಥೆಯಾಗಿದ್ದು ಸಿಎಂಗೂ ಇದಕ್ಕೂ ಸಂಬಂಧವಿಲ್ಲ ಎಂದು ಸಚಿವ ಲೋಕೇಶ್ ಅವರೇ ಹೇಳಿದ್ದಾರೆ. ಆದರೆ ಮಾಜಿ ಸಿಎಂ ಜಗನ್ ಪ್ರಾಣಿಗಳ ಕೊಬ್ಬನ್ನ ಬೆರೆಸಿದ್ದಾರೆ ಎಂದು ಚಂದ್ರಬಾಬು ನಾಯ್ಡು ಅವರು ಹೊಸ ಕಥೆಯನ್ನ ಸೃಷ್ಟಿಸಿದ್ದಾರೆ. ಈ ಆರೋಪಗಳು ಸಮಂಜಸವಲ್ಲ. ಇಒ ಶ್ಯಾಮಲರಾವ್ ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣ ಶುದ್ಧ ತುಪ್ಪ ಬಳಸಲಾಗ್ತಾ ಇದೆ ಎಂದು ಹೇಳಲಾಗಿತ್ತು. ಸರ್ಕಾರ ಸುಳ್ಳು ಆರೋಪ ಮಾಡುತ್ತಿದೆ ಎಂದು ರೋಜಾ ಹೇಳಿದ್ದಾರೆ. ಜುಲೈ 23ರಂದು ಸಸ್ಯಜನ್ಯ ಎಣ್ಣೆಯನ್ನ ಬೆರೆಸಲಾಯಿತು. ಅದಕ್ಕಾಗಿಯೇ ತುಪ್ಪವನ್ನ ವಾಪಸ್ ಕಳುಹಿಸಲಾಗಿದೆ ಎಂದು ಇಒ ಶ್ಯಾಮಲರಾವ್ ಹೇಳಿಕೆ ನೀಡಿದ್ರು. ಆದರೆ 2 ತಿಂಗಳ ನಂತರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹೇಳಿಕೆ ನೀಡೋದರ ಹಿಂದಿನ ಉದ್ದೇಶವೇನು? ಟಿಡಿಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆರೋಪಿಸಿದ್ದಾರೆ. ಅಲ್ಲದೆ ಇಒ ಶ್ಯಾಮಲರಾವ್ ಮೇಲೆ ಒತ್ತಡ ಹೇರಿ ಅವರಿಂದಲೂ ಕೂಡ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಎಂದು ರೋಜಾ ಆರೋಪವನ್ನು ಮಾಡಿದ್ದಾರೆ. ನಿಮ್ಮ ಸರ್ಕಾರ ಇರುವಾಗ ನಡೆದ ಘಟನೆಗೆ ಯಾರು ಹೊಣೆ? ಸಿಎಂ ಚಂದ್ರಬಾಬು ಅಥವಾ ಇಒ ಶ್ಯಾಮಲರಾವ್ ಅವರ ಎಂದು ರೋಜಾ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಜಗನ್ ಅಧಿಕಾರದಲ್ಲಿದ್ದಾಗ ಪ್ರಧಾನಿ ಮೋದಿ, ಸಿಜೆಐ ಹಾಗೂ ಚಂದ್ರಬಾಬು ಕೂಡ ಕುಟುಂಬ ಸಮೇತ ತಿರುಪತಿಗೆ ಬಂದಿದ್ರು. ಲಡ್ಡು ರುಚಿಯಲ್ಲಿ ಏನಾದರೂ ವ್ಯತ್ಯಾಸವಿದ್ದರೆ ಅಂದು ದೂರು ನೀಡಬೇಕಿತ್ತು ಎಂದು ಪ್ರಶ್ನೆ ಮಾಡಿದ್ದಾರೆ. 5 ವರ್ಷದಲ್ಲಿ ಏನೋ ನಡೆದಿದೆ ಎಂದು ಸುಳ್ಳು ಹಬ್ಬಿಸ್ತಾ ಇದ್ದಾರೆ. ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ನಡೆದುಕೊಳ್ಳೋದು ಎಷ್ಟು ಸಮಂಜಸ ಎಂದು ರೋಜಾ ಪ್ರಶ್ನಿಸಿದ್ದಾರೆ ಎನ್ನಲಾಗಿದೆ.